ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. 12/12 ಪೋರ್ಟಲ್ ಓಪನ್ ಆಗಿದೆ. ಎಲ್ಲರಿಗೂ ಗೊತ್ತಿರೋವಂಥ ವಿಷಯ. ಡಿಸೆಂಬರ್ 12ನೇ ತಾರೀಕು 12/12 ಪೋರ್ಟಲ್ಲು ಓಪನ್ ಆಗ್ತಾ ಇದೆ. ಸೊ ಇಷ್ಟು ದಿವಸ ಎಲ್ಲರೂ ಪ್ರತಿಯೊಂದು 888 ಇರ್ಬೋದು, 11/11 ಪೋರ್ಟಲ್ ಇರ್ಬೋದು, ಎಲ್ಲರೂ ತುಂಬಾ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಸಹ ನಾನು 12/12 ಪೋರ್ಟಲ್ ಬಗ್ಗೆ ನಿಮಗೆ ಎಲ್ಲರಿಗೂ ಒಂದು ಬ್ಯೂಟಿಫುಲ್ ಆಗಿರುವಂಥ, ವಂಡರ್ಫುಲ್ ಆಗಿರುವಂಥ ಮ್ಯಾನಿಫೆಸ್ಟೇಷನ್ನ ತೊಗೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದರೆ, ನೋಡಿ, ಒಂದು ವರ್ಷ ನೀವು ಏನೇನೆಲ್ಲ ನಿಮ್ಮ ಡ್ರೀಮ್ಸು, ಡಿಸೈರ್ಸು ಏನೇನೆಲ್ಲ ಇತ್ತು, ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದು ಎಲ್ಲದಕ್ಕೂ ಎಂಡ್ ಆಫ್ ದ ಇಯರಲ್ಲಿ ನಿಮಗೆ 12/12 ಅಂದರೆ ಇದನ್ನು ಒಂದು ಡಿವೈನ್ ಪೋರ್ಟಲ್ ಅಂತಲೂ ಕರಿಬೋದು. ಆ ಒಂದು ಡಿವೈನ್ ಎನರ್ಜಿ ಹೈ ಆಗಿರುತ್ತೆ. ಇದನ್ನು ಒಂದು ಮ್ಯಾನಿಫೆಸ್ಟೇಷನ್ ಪೀರಿಯಡ್ ಅಂತ ನಾವೇನು ಕರಿತೀವಿ. ಆ ಯೂನಿವರ್ಸ್ನಲ್ಲಿ ಒಂದು ಈವೆಂಟ್ಸ್ಗಳೆಲ್ಲ ನಡೆಯೋಕ್ಕೆ ಶುರು ಆಗುತ್ತೆ. ಹಾಗಾಗಿನೇ ನಾವು ಏನಂತ ಹೇಳೋದು, ಈ ಒಂದು 12/12 ಪೋರ್ಟಲ್ಲು ನಿಮಗೆ ಓಪನ್ ಆಗಿದೆ. ಆ ಒಂದು ಗೇಟ್ ಓಪನ್ ಆಗಿದೆ. ನಿಮಗೆ ಒಂದು ಸ್ವರ್ಗದ ಬಾಗಿಲು ಓಪನ್ ಆಗಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ನೀವು ವಿಶ್ ಮಾಡ್ಕೋಬಹುದು. ಫುಲ್ಫಿಲ್ಮೆಂಟ್ ಮಾಡುವಂಥದ್ದು, ವಿಶ್ ಫುಲ್ಫಿಲ್ಮೆಂಟ್ ಇದು ಪೋರ್ಟಲ್ ಅಂತಾನೆ ಹೇಳುವಂಥದ್ದು. ವೀಲ್ ಆಫ್ ಫಾರ್ಚೂನ್ ಅಂತ ಏನು ಕರಿತೀವಿ ಅಲ್ವಾ, ಅಷ್ಟೊಂದು ಪವರ್ಫುಲ್ ಆಗಿದೆ ಈ 12/12 ಪೋರ್ಟಲ್. ರಾತ್ರಿ 12 ಗಂಟೆ 12 AM ಅಂತ ಹೇಳಿದ್ರೆ, ಅಂದರೆ ಬೆಳಗಿನ ಜಾವ. AM ಅಂದರೆ ಬೆಳಗಿನ ಜಾವ. ಆದರೆ ನಾವು ನಮ್ಮ ಸನಾತನ ಧರ್ಮದಲ್ಲಿ ಅದನ್ನು ಮಿಡ್ ನೈಟ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಹೀಗಿರುವಾಗ ಆ ಒಂದು ಸಮಯದಲ್ಲಿ ಕೂಡ ನಿಮಗೆ ಎಚ್ಚರಿಕೆ ಆದರೆ ಖಂಡಿತ ನೀವು ಎದ್ದು ಭಗವಂತನ ಧ್ಯಾನವನ್ನು ಮಾಡಿ. ಸಾಕಷ್ಟು ದೇವಾನುದೇವತೆಗಳು ಸಂಚಾರದಲ್ಲಿರ್ತಾರೆ, ನಿಮಗೆ ವಿಶ್ವಾಸ ಸಿಗುತ್ತೆ ಅನ್ನೋದು ನಾವೆಲ್ಲರಿಗೂ ಕೇಳ್ಕೊಂಡಿರೋ ಅಂಥದ್ದು. ಸೊ ಹಾಗಿರುವಾಗ ಡಿಸೆಂಬರ್ 12ನೇ ತಾರೀಕು ಸರಿಯಾಗಿ 12 ಗಂಟೆಗೆ ನಾವು 2 ಸಾರಿ, ಅಂದರೆ ಡಿಸೆಂಬರ್ 12ನೇ ತಾರೀಕು ಅಂದರೆ ತಿಂಗಳು 12, ದಿನಾಂಕ 12, ಹಾಗೆ 12 ಗಂಟೆ 12 AM ಮತ್ತು 12 ಗಂಟೆ 12 PM ಇಷ್ಟು ಸಮಯದಲ್ಲಿ ನೀವು ನಿಮ್ಮ ಎಲ್ಲ ವಿಷಸ್ಗಳನ್ನು ನೀವು ಮ್ಯಾನಿಫೆಸ್ಟ್ ಮಾಡುವಂಥ ಒಂದು ತುಂಬ ಪವರ್ಫುಲ್ ಆಗಿರುವಂಥ ದಿನ ನಿಮಗೆ ಬಂದಿದೆ. ಇಂಥ ಒಂದು ಪವರ್ಫುಲ್ ಆಗಿರುವಂಥ ಈ ದಿನವನ್ನು ನೀವು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಿ, ನಾನು ನಿಮಗೆ ಒಂದು 3 ಥರ ಮ್ಯಾನಿಫೆಸ್ಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ ನೋಡಿ. ಒಂದೇ ಒಂದು ವಿಶ್ ತಗೊಳ್ಳಿ, ಒಂದೇ ಒಂದು ವಿಶ್ ಇಟ್ಕೊಳ್ಳಿ. ನನಗೆ ತುಂಬ ಆಸೆ ಆಕಾಂಕ್ಷೆಗಳಿದೆ, ಎಲ್ಲದೂ ನಂಗೆ ನೆರವೇರುತ್ತಾ? ಹೌದು, ಖಂಡಿತ ಎಲ್ಲದೂ ನೆರವೇರುತ್ತೆ. ಆದರೆ ನೀವೆಲ್ಲ ಹೇಗೆ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಯಾವ ರೀತಿ ಹಾಕ್ಕೊಳ್ತೀರಿ, ನಿಮ್ಮ ಇಂಟೆನ್ಷನ್ಸ್ ಯಾವ ರೀತಿ ಇಟ್ಕೊಳ್ತೀರಿ, ನಿಮ್ಮ ಥಾಟ್ಸನ್ನು ಯಾವ ರೀತಿ ಪಾಸಿಟಿವ್ ಆಗಿ ಇಟ್ಕೊಳ್ತೀರಿ, ಅದ್ರ ಮೇಲೇ ಡಿಪೆಂಡ್ ಆಗಿರೋವಂಥದ್ದು. ಸೊ ಹಾಗಿರುವಾಗ ನಾನು ಸಿಂಪಲ್ಲಾಗಿ ಒಂದು ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆ ಯಾರಿಗೆಲ್ಲ ಸಿಗುತ್ತೋ ಅವರು ಸಿಂಪಲ್ಲಾಗಿ ಒಂದೇ ಒಂದು ವಿಶ್ನ ಇಟ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ಈ ಒಂದೇ ಒಂದು ವಿಶ್ನ ನೀವು ಇಟ್ಕೊಂಡಾಗ ನಿಮಗೆ ಏನಾಗುತ್ತೆ, ಯಾವುದೇ ಥರದ ಕನ್ಫ್ಯೂಷನ್ಸ್ ಇರಲ್ಲ. ಇದಾದ್ಮೇಲೆ ಇದಾದ್ಮೇಲೆ ಅಯ್ಯೋ 12 ವಿಶಸ್ಸು, ನಾನು ಯಾವ ರೀತಿ ಇದನ್ನು ವಿಶ್ ಮಾಡಬೇಕು, ಈ ಎಲ್ಲ ಹರಿಬರಿ ಗಾಬರಿಗಳು ಯಾವುದೂ ಇಲ್ಲದೇನೆ ನಿಮಗೆ ಕರೆಕ್ಟಾಗಿ ಈ ವರ್ಷದಲ್ಲಿ ನಿಮಗೆ ಬೇಕಾಗಿರೋಂಥ ಯಾವ ಒಂದು ವಿಶ್ ಇದೆ, ಇದು 2025ರಲ್ಲಿ ನೀವು ಹೇಗಿರಬೇಕು, ಹೇಗೆ ಬದುಕಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ನೀವು ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಭಗವಂತನಿಗೆ, ಅಂದರೆ ಯೂನಿವರ್ಸ್ಗೆ ನೀವು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀರಿ. ಆ ಅಪ್ಲಿಕೇಶನ್ ಸುಮ್ಮನೆ ಅಲ್ಲ, ಫುಲ್ಫಿಲ್ಮೆಂಟ್ ಮಾಡುವಂಥ ಒಂದು ಅಪ್ಲಿಕೇಶನ್ನ ಕೊಡ್ತಾ ಇದ್ದೀರಿ. ಸೊ ಹೀಗಿರುವಾಗ ನಾನು ಹೇಳುವಂಥದ್ದು, ನಿಮಗೆ ಯಾವುದು ಪಕ್ಕಾ ಇದು ನಮಗೆ ಬೇಕೇ ಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ವಿಶನ್ನು ಇಟ್ಕೊಳ್ಳಿ. ಏನು ಮಾಡಬೇಕು, ಒಂದು ವೈಟ್ ಶೀಟ್ ತಗೊಳ್ಳಿ, ಪೆನ್ನು ಯಾವುದಾದ್ರೂ ಪರವಾಗಿಲ್ಲ, ಗ್ರೀನ್ ಕಲರ್ ಆದರೂ ತಗೊಳ್ಳಿ, ಬ್ಲೂ ಕಲರ್ ಆದರೂ ತಗೊಳ್ಳಿ, ರೆಡ್ ಕಲರ್ ಆದರೂ ತಗೊಳ್ಳಿ. ಇದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ತಗೊಳ್ಳಿ, ಯಾವ ಕಲರ್ ಆದ್ರೂ ಪರವಾಗಿಲ್ಲ. ಇದರಲ್ಲಿ ನೀವು 12/12 ಅಂತ ಬರೆದು ನಿಮ್ಮ ಒಂದು ವಿಶಸ್ನ ಅಲ್ಲಿ ಬರ್ಕೊಳ್ಳಿ. ಅಂದರೆ
ನೀವು ಯಾವುದನ್ನ ವಿಶ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ವಿಶ್ನ ಬರೀರಿ. ಇದು ಮೊದಲನೇ ನಾನು ಒಂದು ಸಿಂಪಲ್ ಆಗಿ 3 ಥರ ಹೇಳ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಸಿಂಪಲ್ ಆಗಿ ಒಂದೇ ವಿಷನ್ನು ಬರ್ಕೊಳ್ಳಿ. ಒಂದು ವಿಷನ್ನು ಬರ್ಕೊಂಡು ಡಿಸೆಂಬರ್ 12ನೇ ತಾರೀಕು 12 ಗಂಟೆ 12 ನಿಮಿಷ AM ಅಲ್ಲಿ ಕರೆಕ್ಟಾಗಿ ನೀವು ಎಚ್ಚರ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇಂಥ ಒಂದು ಸಂದರ್ಭಗಳು ಮತ್ತೆ ಮತ್ತೆ ನಿಮಗೆ ಮರುಕಳಿಸಿ ಸಿಗೋದು ಮತ್ತೆ 1 ವರ್ಷ ನೀವು ಕಾಯಬೇಕಾಗತ್ತೆ. ಅದಕ್ಕೋಸ್ಕರ ಹೀಗಿರುವಾಗ ಆ ಒಂದು ವಿಶ್ನ ನೀವು ಮನಸ್ಫೂರ್ತಿಯಾಗಿ ನೀವು ಮಾಡ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಒಂದು ಮನಸ್ಥಿತಿ ಪಾಸಿಟಿವ್ ಆಗಿರಬೇಕು. ಇದಂತೂ ನೀವು ತಿಳ್ಕೊಳ್ಳಿ. ಯಾರು ಮನಸ್ಸಿನಲ್ಲಿ ಗಾಬರಿ ಇಟ್ಕೊಂಡು ಆತಂಕಗಳನ್ನು ಇಟ್ಕೊಂಡು ಇನ್ನೇನೋ ಒಂದು ಫ್ರಸ್ಟ್ರೇಷನ್ನು, ಪ್ರೆಷರ್ಸ್ಗಳು, ಟೆನ್ಷನ್ಸ್ ಇಟ್ಕೊಂಡು ಅಯ್ಯೋ ಇದು ನೆಗೆಟಿವ್ ಥಾಟ್ಸ್, ಅಯ್ಯೋ ಇದೆಲ್ಲ ಹೇಳ್ತಾರೆ ವಿಡಿಯೋದಲ್ಲಿ, ಇದೆಲ್ಲ ಆಗ್ಬಿಡುತ್ತಾ, ಸಿಕ್ಬಿಡುತ್ತಾ, ಬಂದ್ಬಿಡುತ್ತಾ, ಈ ಥರದ್ದೆಲ್ಲದು ನೆಗೆಟಿವ್ ಥಾಟ್ಸ್ಗಳನ್ನು ಕೊಡ್ದೇನೆ ಇಲ್ಲ, ನಾನು ಈ ವರ್ಷ ನಾನು ಇದನ್ನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದು ನನಗೆ ದಕ್ಕಿಯೇ ದಕ್ಕತ್ತೆ, ಸಿಕ್ಕಿದೆ, ನಾನು ತಗೊಂಡಿದ್ದೀನಿ, ನಾನು ಅನುಭವಿಸಿದ್ದೀನಿ ಅನ್ನೋವಂಥ ಸ್ಟ್ರಾಂಗ್ ಮೈಂಡಲ್ಲಿ ನೀವು ಈ ಒಂದು ವಿಷನ್ನು ನೀವು ಅವತ್ತು 12 ಗಂಟೆ 12 ನಿಮಿಷ AM ಅಲ್ಲಿ ನೀವು ಇದನ್ನು ಕಣ್ಣು ಮುಚ್ಕೊಂಡು ಇದನ್ನು ನೀವು ಧ್ಯಾನದ ಮುಖಾಂತರ ಯೂನಿವರ್ಸಿಗೆ ನೀವು ಈ ವಿಷನ್ನು ಕಳಿಸ್ಬೇಕಾದ್ರೆ ಏನು ಮಾಡ್ತೀರಿ, ಈ ವಿಷ್ ಯಾವುದಿದೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ವಂತ ಮನೆಯನ್ನು ತಗೊಂಡಿದ್ದೀನಿ ಅಂತಲೇ ನೀವು ಬರಿಬೇಕು. ಅದರಲ್ಲಿ ನನಗೆ ಸ್ವಂತ ಮನೆ ಬರಲಿ ಅಂತ ನಾನು ಹೇಳ್ತಾ ಇಲ್ಲ, ತಗೊಳ್ತೀನಿ, ಬರಲಿ, ಸಿಗಲಿ, ಇದು ಯಾವುದೂ ಅಲ್ಲ. ನಾನು ಆಲ್ರೆಡಿ ಸ್ವಂತ ಮನೆ ತಗೊಂಡಿದ್ದೀನಿ ಅಂತ, ಸ್ವಂತ ಮನೆ ತಗೊಂಡಿದ್ದೀನಿ ಅಂತ ನೀವು ಬರೆದ ಮೇಲೆ ಕಣ್ಣು ಮುಚ್ಕೊಂಡು ನೀವು ನಿಮ್ಮ ಸ್ವಂತ ಮನೆ ಹೇಗಿರಬೇಕು, ನಿಮ್ಮ ಡ್ರೀಮ್ ಹೌಸ್ ಹೇಗಿರಬೇಕು, ಆ ಒಂದು ಡ್ರೀಮನ್ನು ನೀವು ನಿಮ್ಮ ವಿಜುವಲೈಸ್ ಮಾಡ್ತಾ ಹೋಗಬೇಕು. ಆ ಒಂದು ಡ್ರೀಮ್ ಹೌಸ್ ನಿಮ್ಮ ಕಣ್ಣ ಮುಂದೆ ಬರಬೇಕು. ಆ ಒಂದು ಮನೆಯಲ್ಲಿ ನೀವಿದ್ದೀರಿ, ಆ ಮನೆಯಲ್ಲಿ ನೀವು ಎಷ್ಟು ಖುಷಿಯಾಗಿದ್ದೀರಿ, ಆ ಮನೆಯಲ್ಲಿ ನಿಮಗೆ ಯಾವ ಥರ ಫರ್ನಿಚರ್ ಬೇಕು, ಯಾವ ಥರ ಗಾರ್ಡನ್ ಬೇಕು, ಯಾವ ಒಂದು ಕಲರ್ ಪೇಂಟನ್ನು ನೀವು ಮಾಡಿರಬೇಕು, ನಿಮ್ಮ ಒಂದು ಡ್ರೀಮ್ ಹೌಸ್ ಹೇಗಿರಬೇಕು ಅನ್ನೋದನ್ನು ವಿಜುವಲೈಸ್ ಮಾಡ್ತಾ ಧನ್ಯವಾದಗಳನ್ನು ನೀವು ಯೂನಿವರ್ಸಿಗೆ ತಿಳಿಸಿ ಒಂದು ಥ್ಯಾಂಕ್ಸ್ಫುಲ್ ಆಗಿ ನೀವು ಸಮಾಧಾನವಾಗಿ ಇದ್ಬಿಡಿ. ಮತ್ತೆ ನೀವು ಅದ್ರ ಬಗ್ಗೆ ನೆಗೆಟಿವ್ ಥಾಟ್ಗಳು ಕೊಡೋದು, ಇನ್ನೇನೋ ಮನೆಯವರ ಹತ್ರ ಎಲ್ಲ ಹೇಳ್ಕೊಳ್ಳೋದು, ಫ್ರೆಂಡ್ಸ್ಗಳ ಹತ್ರ ಹೇಳ್ಕೊಳ್ಳೋದು, ನಾನು ಮಾಡಿದ್ದೀನಿ ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತೇಳಿ, ಈ ಥರ ಯಾವುದನ್ನು ಹೇಳ್ದೇನೆ ಪಾಸಿಟಿವ್ ಆಗಿ ಎಸ್ ನಾನು ನೋಡಿರೋವಂಥ ಮನೆ ನನಗೆ ಸಿಕ್ಕಿದೆ, ನಾನು ಅದರಲ್ಲಿ ವಾಸವಾಗಿದ್ದೀನಿ, ಜೀವಿಸ್ತಾ ಇದ್ದೀನಿ ಅನ್ನೋಷ್ಟು ನೀವು ಸಂತೋಷವಾಗಿರಬೇಕು. ಮತ್ತೆ ಅದನ್ನೇ 12 ಗಂಟೆ 12 ನಿಮಿಷ PM ಅಲ್ಲಿ ಸೇಮ್ ವಿಷನ್ನು ರಿಪೀಟ್ ಮಾಡಿ. ಅದೇ ಥರ ಅಫರ್ಮೇಷನನ್ನು ಕೊಡಿ. ಇದು ನಾನು ಕನ್ಫ್ಯೂಷನ್ಸ್ ಬೇಡ ಅಂತೇಳಿ ಓನ್ಲಿ 1 ವಿಷನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಮನೆ ತಗೊಂಡಿದ್ದೀನಿ. ಮನೆ ಒಂದೇನಾ ಅಲ್ಲ, ನಿಮ್ಮ ಆರೋಗ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯದ ವಿಚಾರದಲ್ಲೂ ನೀವು ಇಟ್ಕೊಳ್ಳಿ, ಆಧ್ಯಾತ್ಮದ ಬೆಳವಣಿಗೆಗೂ ಕೂಡ ನೀವು ಇದನ್ನು ಇಟ್ಕೊಳ್ಬಹುದು. ಹಾಗೆ ಜಾಬು, ಕರಿಯರು, ಸ್ಟೂಡೆಂಟ್ಸ್ಗಳಿಗೆ ಮಾರ್ಕ್ಸ್ ತಗೊಳ್ಳಿಕ್ಕೆ, ಅವರ ಒಂದು ನಾಲೆಡ್ಜು, ವಿಸ್ಡಮ್ಮು, ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಅಥವಾ ನಮ್ಮ ಮನೆಗೆ ಯಾವುದೋ ಒಂದು ಹೊಸ ವೆಹಿಕಲ್ ತಗೊಳ್ಬೇಕು, ಎಲ್ಲದಕ್ಕೂ ನಿಮ್ಮ ಇದನ್ನು ವಿಶ್ ಫುಲ್ಫಿಲ್ಮೆಂಟ್ ನಾವು ಹೇಳುವಂಥದ್ದು 12/12 ಪೋರ್ಟಲ್ಲು ಗೇಟ್ ಇದು ಓಪನ್ ಆಗಿರೋವಂಥದ್ದು. ಇದನ್ನು ನೀವು ಮರಿದೇನೆ ವಿಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಆದ ಮೇಲೆ ಎರಡನೇದು ಏನು ಅಂತ ಹೇಳ್ತೀನಿ ಅಂದರೆ, ವಿಡಿಯೋ ಸಿಕ್ಕಾಗ ಸಾಮಾನ್ಯ ನಿಮಗೆ ಸಮಯ ತುಂಬಾ ಇರುತ್ತೆ. 12 ವಿಶಸ್ಸು ನನಗೆ ಬೇಕು, ಇಲ್ಲ 2024 ನಾನು ಈ ಥರ ಎಲ್ಲ ಅಂದ್ಕೊಂಡಿದ್ದೆ, ಆದರೆ ನನಗೆ ಆ ಥರ ಬದುಕಲಿಕ್ಕಾಗಲಿಲ್ಲ, ನನಗೆ ಯಾವುದೂ ಈ ಥರ ಸಿಗಲಿಲ್ಲ ಅಂತ ಯಾರೆಲ್ಲ ಡಿಸಪಾಯಿಂಟ್ ಆಗಿದ್ದೀರೋ, ಸ್ಯಾಡ್ ಆಗಿದ್ದೀರೋ ಅವರೆಲ್ಲರೂ ನಿಮ್ಮ 12 ವಿಶ್ಗಳನ್ನು ಬರ್ಕೊಳ್ಳಿ. ಸೇಮ್ ಥಿಂಗ್, ವೈಟ್ ಶೀಟ್ ತಗೊಳ್ಳಿ, ವೈಟ್ ಶೀಟಲ್ಲಿ 12/12 ಅಂತ ಹೇಳಿ ನಂಬರನ್ನು ಹಾಕೊಳ್ಳಿ. ಆ ನಂಬರ್ ಹಾಕಿದ ಮೇಲೆ 12 ವಿಶಸ್ಸನ್ನು ಬರ್ಕೊಳ್ಳಿ. 12 ವಿಶಸ್ನ ಬರ್ಕೊಂಡು ಸರಿಯಾಗಿ 12 ಗಂಟೆ 12 ನಿಮಿಷ AM ಅಲ್ಲಿ ಪ್ರತಿಯೊಂದು 12 ವಿಶಸ್ಸನ್ನು ಕೂಡ ನೀವು ಈ ಒಂದು ಫುಲ್ಫಿಲ್ ಆಗಿದೆ ಅಂತ ಹೇಳಿ ಕಣ್ಮುಚ್ಕೊಂಡು ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ಗಳನ್ನು ಹಾಕ್ಕೊಳ್ತಾ, ವಿಜುವಲೈಸನ್ನು ಮಾಡ್ಕೊಳ್ತಾ
ಯೂನಿವರ್ಸಿಗೆ ಹೇಳಿ ಈ ವಿಶಸ್ಸು ಫುಲ್ಫಿಲ್ ಆಗಿದೆ ಅಂತ ಹೇಳಿ ಧನ್ಯವಾದವನ್ನ ಹೇಳ್ತಾ ನಿಮ್ಮೆಲ್ಲ ಒಂದು ವಿಶಸ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಇದನ್ನ ಕ್ಲೋಸ್ ಮಾಡಿ. ಸೇಮ್ ಥಿಂಗ್ 12 ಗಂಟೆ 12 ನಿಮಿಷ PM ಅಲ್ಲಿ ಇದನ್ನ ಮತ್ತೆ ರಿಪೀಟ್ ಮಾಡಿ. ಓಕೆನಾ? ಸೊ ಹೀಗೆ ಇಷ್ಟಂತೂ ಆಯಿತು. ಮುಂದಿನ ಒಂದು ಟೆಕ್ನಿಕ್ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಟೆಕ್ನಿಕ್ ಅಲ್ಲ, ಒಂದು ಮೆಥಡ್. ಒಂದು ಕನ್ಫ್ಯೂಷನ್ ಬೇಡ, ಒಂದೇ ವಿಶ್ ಇಟ್ಕೊಳ್ಳಿ. ಎರಡನೇದು 12 ವಿಶಸ್ಸು ನಮಗೆ ಸಿಕ್ಕಿದೆ ಅವಕಾಶ, ಯಾಕೆ ಬಿಡಬೇಕು ಅಲ್ವಾ? 12 ವಿಶಸ್ನ ಬರೀರಿ. ಮೂರನೇದೇನು ಅಂತ ಹೇಳಿದರೆ, ನನ್ನಲ್ಲಿ ಯಾವುದೇ ಥರದ ಒಂದು ಕನ್ಫ್ಯೂಷನ್ಸ್ ಬೇಡ, ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು, ಮನಿ ಬ್ಲಾಕೇಜ್ ರಿಮೂವ್ ಆಗಬೇಕು ನಂದೆಲ್ಲ ಅಂತ ಹೇಳಿದರೆ, ಡೈರೆಕ್ಟ್ ಆಗಿ ಮನಿ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಏನು ಬರೀಬೇಕು? 12 ವೈಟ್ ಶೀಟ್ ತಗೊಳ್ಳಿ, 12 ಅಂತ ಹಾಕೊಳ್ಳಿ. ನನ್ನ ಜೀವನದಲ್ಲಿ ಇರೋಂಥ ಮನಿ ಬ್ಲಾಕೇಜಸ್ ಸಂಪೂರ್ಣವಾಗಿ ನಿವಾರಣೆಯಾಗಿದೆ, ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕಿದೆ, ನಾನು ಮನಿ ಮ್ಯಾಗ್ನೆಟ್ ಆಗಿದ್ದೀನಿ. ಈ ಥರ ಒಂದು ವಿಷನ್ನು ಬರೆದು ಈ ವಿಷನ್ನ ನೀವು ಸರಿಯಾಗಿ 12 ಗಂಟೆ 12 ನಿಮಿಷ AM ಮತ್ತು PM ಅಲ್ಲಿ ನೀವು ಈ ಒಂದು ಬರೀ ಮನಿ ಮ್ಯಾನಿಫೆಸ್ಟೇಷನ್ನೇ ನೀವು ಮಾಡ್ಕೊಳ್ಬಹುದು. ಹಾಗೆಯೇ ಇಲ್ಲಿ ನಿಮಗೆ ಕೆಲವೊಂದು ನಾನು ಹೇಳಕ್ಕೆ ನಿಮ್ಮೆಲ್ಲರಿಗೂ ಒಂದು ಶೇರ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಡಿಸೆಂಬರ್ 12ನೇ ತಾರೀಕಿಂದ ಡಿಸೆಂಬರ್ 21 ಅಂದರೆ ಈ ಒಂದು 10 ದಿನದ ಪ್ರೋಗ್ರಾಮ್ ಏನಿರುತ್ತೆ ಅಲ್ವಾ? ಸೊ ಇದು ಕೂಡ ಇಲ್ಲಿ 12 ಆದ್ರೇನು 21 ಆದ್ರೇನು ಸ್ವಲ್ಪ ಅದು ನಂಬರ್ ಒಂದೇ ಇರೋದ್ರಿಂದ ಈ 10 ದಿನದ ಒಂದು ಈವೆಂಟ್ಸ್ ನಡೀತಾ ಹೋಗುತ್ತೆ ಯೂನಿವರ್ಸ್ನಲ್ಲಿ. ಈ 10 ದಿನದ ಈವೆಂಟ್ಸ್ ಅಲ್ಲಿ ಭಾರಿ ಪವರ್ಫುಲ್ ಆಗಿರೋಂಥ ವಿಶ್ ಫುಲ್ಫಿಲ್ಮೆಂಟ್ ಇರೋಂಥ ಡೇಸು ನಿಮಗೆ ಸಿಗತ್ತೆ, ಮ್ಯಾನಿಫೆಸ್ಟೇಷನ್ ಡೇಸ್ ಸಿಗತ್ತೆ. ಡಿವೈನ್ ಪೋರ್ಟಲ್ಲೇ ಇದು ಅಂತಾನೆ ಹೇಳೋವಂಥದ್ದು, ವೀಲ್ ಆಫ್ ಫಾರ್ಚೂನ್ ಅಂತ ಹೇಳೋವಂಥ ಡೇಸು ನಿಮಗೆ ಸಿಗೋವಂಥದ್ದು. ಯಾರೆಲ್ಲ ನಿಮಗೆ ಈ ಒಂದು 2024 ಏನೇನೆಲ್ಲ ಅನ್ಕೊಂಡಿದ್ದೀರೋ ಅದು ಎಲ್ಲದಕ್ಕೂ 10 ದಿನದ ಒಂದು ಡ್ಯೂರೇಷನ್ ನಿಮ್ಮ ಕೈಗೆ ಸಿಗತ್ತೆ. 12ನೇ ತಾರೀಕಿಂದ 21ನೇ ತಾರೀಕು ಸರಿಯಾಗಿ 10 ದಿನದ ಒಂದು ಡ್ಯೂರೇಷನ್ ಸಿಗ್ತಾ ಹೋಗುತ್ತೆ. ಅವಾಗ ನೀವೆಲ್ಲ ಏನು ಮಾಡಬೇಕು ಅಂದರೆ, ನಿಮ್ಮ ಪ್ರತಿಯೊಂದು ವಿಷಸ್ನ ಬರ್ಕೊಂಡಿದ್ದೀರಿ ಅಲ್ವಾ, ಸರಿಯಾಗಿ 12ನೇ ತಾರೀಕು 12 ಗಂಟೆ 12 ನಿಮಿಷ AMಗೆ ನೀವು ಶುರು ಮಾಡಿದ್ದು ಮತ್ತೆ 12 ಗಂಟೆ 12 ನಿಮಿಷ PMಗೆ ಮತ್ತೆ ಮಾಡ್ತೀರಿ. ಅದೇ ಥರ ಡಿಸೆಂಬರ್ 13ನೇ ತಾರೀಕು 14ನೇ ತಾರೀಕು ಕಂಟಿನ್ಯೂಯೇಷನ್ ಮಾಡ್ತಾ 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 21ನೇ ತಾರೀಕು 12 ಗಂಟೆ 12 ನಿಮಿಷ AM ಮತ್ತು 12 ಗಂಟೆ 12 ನಿಮಿಷ PM ವರೆಗೂ ನಿಮ್ಮ ಒಂದು ವಿಶಸ್ಸು ಸತತವಾಗಿ ನಿಮಗೆ ಆ ಒಂದು ವಿಶಸ್ನ ನಿಮಗೆ ಮಾಡಲಿಕ್ಕೆ ಅವಕಾಶ ಇದೆ. ಗೋಲ್ಡನ್ ಆಪರ್ಚುನಿಟಿ ಇದೆ. ಈ ಒಂದು ಗೋಲ್ಡನ್ ಆಪರ್ಚುನಿಟಿನ ದಯವಿಟ್ಟು ಮಿಸ್ ಮಾಡ್ಕೊಳ್ಳೇಬೇಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಎಲ್ಲರಿಗೂ ಈ ಒಂದು ಅವಕಾಶ ಸಿಗಲ್ಲ. ಈ ಒಂದು ಅವಕಾಶ ಸಿಕ್ಕಾಗ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತಲೇ ಹೇಳೋವಂಥದ್ದು. ಈ ಒಂದು ಉಪಯೋಗ ಮಾಡಿಕೊಂಡಾಗ ಇಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಿಮ್ಮ ಮನಸ್ಥಿತಿ ಇದೆಯಲ್ಲ, ಇದು ಈ ಒಂದು 10 ದಿನದಲ್ಲಿ ಟ್ರಾನ್ಸ್ಫರ್ಮೇಷನ್ ಪೀರಿಯಡ್ ಅಂತ ಕರಿತೀವಿ. ಬದಲಾವಣೆ ಆಗುವಂಥ ಪೀರಿಯಡ್ಡು, ಪರಿವರ್ತನೆ ಆಗುವಂಥ ಪೀರಿಯಡ್ಡು. ಯಾರಿಗೆಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ಈ ಒಂದು 10 ದಿನದಲ್ಲಿ ನಿಮ್ಮ ಪಾಸಿಟಿವ್ ಅಫರ್ಮೇಷನ್ಸ್ನ ಕೊಡ್ತಾ ಹೋಗಿ. 2025 ನಿಮಗೆ ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ಸು ಸಂಪೂರ್ಣವಾಗಿ ಕ್ಲಿಯರ್ ಆಗಿರುತ್ತೆ. ಹಾಗೆಯೇ ಇನ್ನು ಯಾರಿಗೆಲ್ಲ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಯಾವುದೋ ಒಂದು ಸಬ್ಜೆಕ್ಟ್ ನೋಡಿದ್ರೆ ಇರಿಟೇಷನ್ ಆಗುತ್ತೆ, ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ, ಆ ಟೀಚರ್ ನೋಡಿದ್ರೇ ಆ ಲೆಕ್ಚರರ್ನ ನೋಡಿದ್ರೇ ಯಾಕೋ ನನಗೆ ಇರಿಟೇಟ್ ಆಗುತ್ತೆ, ನಾನು ಎಷ್ಟೇ ಓದಿದ್ರು ಈ ಸಬ್ಜೆಕ್ಟ್ ತಲೆಗೆ ಹೋಗಲ್ಲ, ಇದು ಎಲ್ಲದೂ ಯಾರಿಗೆಲ್ಲ ಇದೆ ಸ್ಟೂಡೆಂಟ್ಸ್ಗಳು ಮಾಡ್ಕೊಳ್ಳಿ. ಹಾಗೆ ಜಾಬು ಕರಿಯರು ಯಾರ್ಯಾರಿಗಿದೆಯೋ ಅವ್ರುಗಳು ಕೂಡ ಮಾಡ್ತಾ ಹೋಗಿ. ಹಾಗೆಯೇ ಯಾರಿಗೆಲ್ಲ ಬಿಸ್ನೆಸ್ಸಲ್ಲಿ ನಮಗೆ ಸರಿಯಾಗಿ ಅಪ್ಗ್ರೇಡ್ ಆಗ್ತಾ ಇಲ್ಲ, ಲಾಸ್ ಆಗ್ತಾ ಇದೆ, ಅವ್ರು ಕೂಡ ಮಾಡ್ಕೊಳ್ತಾ ಹೋಗಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳಿ, ಹೆಲ್ತ್ ಎಲ್ಲ ಯಾರಿಗೆ ಕೈ ಕೊಡ್ತಾ ಇದೆ, ಯಾರಿಗೆಲ್ಲ ಡೈಲಿ ಹಾಸ್ಪಿಟಲ್ಸ್ಗೆ ನಾವು ಹೋಗ್ತಾನೆ ಇದ್ದೀವಿ,
ನಮಗೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ತಗೊಂಡು ಸಾಕಾಗಿದ್ದೀವಿ ಅನ್ನೋರು ಕೂಡ ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ನೀವು ಅಫರ್ಮೇಷನ್ಸ್ನ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಒಂದು ಈ 10 days ಡ್ಯೂರೇಷನ್ ಇರುತ್ತೆ ಅಲ್ವಾ, ಈ 10 days ಡ್ಯೂರೇಷನಲ್ಲಿ ನಿಮ್ಮ ಒಂದು ಪರಿವರ್ತನೆ ಬದಲಾವಣೆ ಯಾವ ಮಟ್ಟಕ್ಕಾಗತ್ತೆ ಅಂದರೆ, ನೀವು ಯಾರನ್ನೇ ದ್ವೇಷ ಮಾಡ್ತಾ ಇದ್ದೀನಿ ಅಂತ ಅಂದರೂ ಕೂಡ ಅವರನ್ನ ನೋಡಿದರೆ ನಿಮಗೆ ಕೋಪ ಬರೋದಿಲ್ಲ, ಸಿಟ್ಟು ಬರೋದಿಲ್ಲ, ದ್ವೇಷ ಬರೋದಿಲ್ಲ. ಯಾಕೆ ಅಂದರೆ ಪಾಸಿಟಿವ್ ಥಾಟ್ಸಲ್ಲಿ ನೀವು ಡೈಲಿ ಇದ್ದು ನಿಮಗೆ ಆ ಪಾಸಿಟಿವ್ ವೈಬ್ಸು ನಿಮ್ಮ ಸುತ್ತ, ನಿಮ್ಮ ಔರಾ ಕೂಡ ಕ್ಲೆನ್ಸ್ ಆಗಿರುತ್ತೆ, ಚಕ್ರಗಳಲ್ಲೂ ಕೂಡ ಒಂದು ಪಾಸಿಟಿವಿಟಿ ಇರುತ್ತೆ. ಇಷ್ಟೆಲ್ಲ ಇರುವಾಗ ನಿಮ್ಮ ಬುದ್ಧಿ ಮನಸ್ಥಿತಿ ಎಲ್ಲವೂ ಪಾಸಿಟಿವ್ ಆಗ್ತಾ ಬರ್ತಾ ಇರುವಾಗ ಎದುರುಗಡೆಗೆ ನಮಗೆ ಯಾರೇ ಏನೇ ಬಂದರೂ ನಮಗೆ ಕೋಪ ತಾಪ ಬರ್ದೇನೆ ದಿನನಿತ್ಯವೂ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ತಾ ಹೋಗೋವಂಥ ಡ್ಯೂರೇಷನ್ನು 10 days. ನೀವೇ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಇಲ್ಲ ಈ ಒಂದು ವರ್ಷ ಮುಗಿತಾ ಇದೆ, 2024 ಮುಗಿತಾ ಇದೆ, ಅಂಥದ್ರಲ್ಲಿ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾನು ನೋಡಬೇಕು ಅಂತ ಯಾರಿಗೆಲ್ಲ ಇದೆಯೋ ಈ ಒಂದು ಡಿಸೆಂಬರ್ 12th ಡಿಸೆಂಬರ್ 21st ನಿಮಗೆ ಸಾಕಷ್ಟು ನಿಮ್ಮನ್ನು ನೀವು ಪರಿವರ್ತನೆ. ಯಾಕೆ ಅಂದರೆ ಇದು ಬದಲಾವಣೆಯ ಪೀರಿಯಡ್, ಮ್ಯಾನಿಫೆಸ್ಟೇಷನ್ ಪೀರಿಯಡ್. ನೀವು ಏನು ಅನ್ಕೊಳ್ತೀರಿ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ಅಂತ ಹೇಳಿ ಕೊಟ್ಟಿರೋಂಥ ಈ ಒಂದು ಡ್ಯೂರೇಷನ್ನ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಏನು, ನೀವು ಒಂದು ದಿನಕ್ಕೆ 2 ಸಾರಿ ಸರಿಯಾಗಿ ನೀವು ಕರೆಕ್ಟಾಗಿ ಅದೇ ವಿಶಸ್ನ, ಅದೇ ಅಫರ್ಮೇಷನ್ಸ್ನ, ಅದೇ ವಿಜುವಲೈಸೇಷನ್ನ ಮಾಡ್ತಾ ಹೋದರೆ ಖಂಡಿತ ನಿಮ್ಮದು ವಿಶು ಫುಲ್ಫಿಲ್ ಆಗೇ ಆಗತ್ತೆ. ನಿಮ್ಮಲ್ಲಿರುವಂಥ ನೆಗೆಟಿವಿಟೀಸ್ ಎಲ್ಲ ಹೊರಟೋಗಿ, ನೆಗೆಟಿವ್ ಥಾಟ್ಸ್ಗಳು ಹೊರಟೋಗಿ, ಎಷ್ಟೋ ಒಂದು ನೆಗೆಟಿವ್ ಬಿಹೇವಿಯರ್ ಇರ್ಬೋದು, ನೆಗೆಟಿವ್ ಥಿಂಕಿಂಗು, ಆ್ಯಟಿಟ್ಯೂಡು, ನಿಮ್ಮ ಒಂದು ಡಿಸಿಪ್ಲಿನಲ್ಲಿ, ಒಂದು ಕಲ್ಚರಲ್ಲಿ ನೀವು ಒಂದು ಪಾಸಿಟಿವಿಟಿನ ಡೆವಲಪ್ ಮಾಡ್ಕೊಳ್ತೀರಿ. ಇದಷ್ಟೇನಾ? ಖಂಡಿತ ಅಲ್ಲ. ನೋಡಿ, ಡಿಸೆಂಬರ್ 12ನೇ ಡಿಸೆಂಬರ್ 21ನೇ ಸರಿಯಾಗಿ 2 ಟೈಮನ್ನು ನಾನು ಕೊಟ್ಟಿದ್ದೀನಿ. 12 ಗಂಟೆ 12 AM ಮತ್ತು PM. ಈ ಸಮಯದಲ್ಲಿ ನಮ್ಮಲ್ಲಿ ಇರೋವಂಥ ಪವರ್ಫುಲ್ ಆಗಿರೋವಂಥ ಮಂತ್ರಗಳನ್ನು ಪಠನೆ ಮಾಡಿ, ಶ್ಲೋಕಗಳನ್ನು ಪಠನೆ ಮಾಡಿ, ನಿಮ್ಮ ಆರೋಗ್ಯಕ್ಕೆ, ಅಭಿವೃದ್ಧಿಗೆ, ನಿಮ್ಮ ಒಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ಗಳು ಕೂಡ ಇಲ್ಲಿ ನಡೀತಾ ಹೋಗುತ್ತೆ. ಸೊ ಬರೀ ವಿಶಸ್ಸು ಪೇಪರಲ್ಲಿ ಬರೆದು ವಿಶ್ ಮಾಡಿ ಇಡ್ತಾ ಇದ್ದೀನಿ ಅಂತ ಮಾತ್ರ ತಿಳ್ಕೊಳ್ಬೇಡಿ. ನೀವು ಏನೇನೆಲ್ಲ ಪಾಸಿಟಿವ್ ಆಗಿ ನೀವು ಮಾಡ್ತಾ ಹೋಗ್ತಿರೋ ಪ್ರತಿಯೊಂದು ಇಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಆಗೇ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿದೆ ಈ 12/12 ಪೋರ್ಟಲ್. ಈ 12/12 ಪೋರ್ಟಲನ್ನು ನೀವು ಮಿಸ್ ಮಾಡದೆ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ನಿಮ್ಗೆಲ್ಲರಿಗೂ ಒಂದು ಡೌಟ್ ಬರುತ್ತೆ, ಪೇಪರಲ್ಲಿ ಬರೆದಿರೋಂಥ ವಿಶ್ನ ಏನು ಮಾಡಬೇಕು ಅಂತ. ಅವತ್ತಿನ ದಿನನೇ 12th ಅಂದರೆ ಡಿಸೆಂಬರ್ 12th ನೀವು ನಿಮ್ಮ ವಿಶನ್ನು ಫುಲ್ಫಿಲ್ ಆದ ತಕ್ಷಣ, ಅಂದರೆ ಮ್ಯಾನಿಫೆಸ್ಟ್ ಮಾಡಿದ ತಕ್ಷಣ, ಆ ಸಮಯ ಮೀರಿದ ಮೇಲೆ ರಾತ್ರಿ ಅಥವಾ ಬೆಳಿಗ್ಗೆ 12 ಗಂಟೆ 12 ಸಮಯ ಮೀರಿದ ಮೇಲೆ ಅದನ್ನು ಬರ್ನ್ ಮಾಡಿ ಆ ಆ್ಯಶಸ್ನ ತಗೊಂಡು ಹೊರಗಡೆಗೆ ಹೋಗಿ ಯೂನಿವರ್ಸ್ ಕಡೆಗೆ ತಿರುಗಿ ಬ್ಲೋ ಮಾಡಿ ನನ್ನ ವಿಶು ಫುಲ್ಫಿಲ್ ಆಗಿದೆ ಅಂತ ಹೇಳಿ ಸ್ಟ್ರಾಂಗ್ ಥಾಟನ್ನು ಕೊಡಿ. ಓಕೆನಾ? ಎರಡನೇದು, ನೀವು 11ನೇ ತಾರೀಕು ಬರ್ದಿರೋ ಅಂಥದ್ದು 21ನೇ ತಾರೀಕುವರೆಗೂ ನೀವು ನಿಮ್ಮ ಬಳಿನೇ ಆ ಪೇಪರ್ನ ಇಟ್ಕೊಂಡು 21ನೇ ತಾರೀಕು ಆದ ನಂತರ ಬರ್ನ್ ಮಾಡಿ ಆ ಸೇಮ್ ಆ ಆ್ಯಶಸ್ನ ಯೂನಿವರ್ಸ್ಗೆ ಬ್ಲೋ ಮಾಡಿ ಆ ಒಂದು ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ಳಿ. ಓಕೆ? ಸೊ ಯಾವುದೇ ಒಂದು ವಿಶಸ್ನ ನೀವು ಫುಲ್ಫಿಲ್ ಆದ ನಂತರ, ಆ ಡೇ ಟು ಟೈಮ್ ಮುಗಿದ ನಂತರ ನೀವು ಅದನ್ನು ಬರ್ನ್ ಮಾಡಬೇಕಾಗುತ್ತೆ. ಆ್ಯಶಸ್ನ ನೀವು ಯೂನಿವರ್ಸಿಗೆ ಬ್ಲೋ ಮಾಡಬೇಕಾಗುತ್ತೆ. ಇದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಸೊ 12/12 ಈ ಒಂದು ವಿಶಸ್ಸು ನಿಮ್ಮದು ಏನೇನೆಲ್ಲ ಇರುತ್ತೋ, ನಿಮ್ಮ ಒಂದು ಮನಸ್ಥಿತಿನೂ ಬದಲಾಗುವಂಥ ಸಮಯ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಸಮಯ ಅಂತಲೇ ಹೇಳೋ ಅಂಥದ್ದು. ಪ್ರತಿಯೊಂದಕ್ಕೂ ನೀವು ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಹೋದರೆ, ಧನ್ಯವಾದ ಅಂತ ಹೇಳ್ತಾನೆ ಹೋದಷ್ಟು ನಿಮಗೆ ಯೂನಿವರ್ಸ್ ಕಡೆಯಿಂದ ಸಾಕಷ್ಟು ಗಿಫ್ಟ್ಗಳು ಬರ್ತಾ ಹೋಗುತ್ತೆ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ನಾವು ಏನೋ ಇಟ್ಕೊಂಡಿದ್ವಿ ಅದು ನಮಗೆ ಫುಲ್ಫಿಲ್ ಮಾಡಲಿಲ್ಲ ಅಂತ. ನೋಡಿ ಏನಾಗುತ್ತೆ ಇಲ್ಲಿ ಅಂದರೆ, ಕೊನೆಗೆ ನಾವು ಎಷ್ಟೇ ವಿಶಸ್ನ ಮಾಡಿದರೂ ಕೂಡ
ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಆ ವಿಶ್ವ ನಮಗೆ ಇನ್ನೂ ಬರಲಿಕ್ಕೆ ಸಮಯ ಇರಬಹುದು. ಅದಕ್ಕೋಸ್ಕರ ನಾವು ಪೇಷಂಟ್ ಆಗಿ ಕಾಯಬೇಕಾಗತ್ತೆ. ಒಂದು ಎರಡನೇದೇನಾಗುತ್ತೆ, ನಾವು ವಿಶ್ ಮಾಡಿರೋದಕ್ಕಿಂತ ಬೆಟರ್ ವಿಶ್ ನಮಗೋಸ್ಕರ ಭಗವಂತ ಕೊಡ್ತಾ ಇದ್ದಾನೆ ಅನ್ನೋದು ಕೂಡ ಇಲ್ಲಿ ಪ್ರೂವ್ ಆಗುತ್ತೆ. ಇನ್ನು ಮೂರನೇದೇನು ಅಂತ ಹೇಳಿದ್ರೆ, ನಾವು ಎಲ್ಲೋ ವಿಶ್ ಮಾಡೋದ್ರಲ್ಲಿ ಎಡವಿದ್ದೀವಿ, ತಪ್ಪಾಗಿ ಮಾಡಿದ್ದೀವಿ, ತಪ್ಪಾಗಿ ವಿಶಸ್ನ ಇಟ್ಕೊಂಡಿದ್ದೀವಿ ಅನ್ನೋದು ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ 12-12 ಪೋರ್ಟಲ್ ಅನ್ನ ನಿಮಗೆ ತಗೊಂಡು ಬಂದಿದ್ದೀನಿ. ತುಂಬಾ ಪವರ್ಫುಲ್ ಆಗಿರುವಂತ ಈ 12-12 ಪೋರ್ಟಲ್ಲು ಈ ಯೂನಿವರ್ಸ್ನಲ್ಲಿ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂತ ಈ ವಿಶ್ ಫುಲ್ಫಿಲ್ಮೆಂಟ್ ಪೋರ್ಟಲ್ ಓಪನ್ ಆಗಿದೆ. ಇದನ್ನು ಎಲ್ಲರೂ ವಿಶ್ ಮಾಡ್ಕೊಳ್ಳಿ. ನಿಮ್ಮ ವಿಶಸ್ಗೆ ಆ ಭಗವಂತ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಾದ ಒಂದು ಫುಲ್ಫಿಲ್ಮೆಂಟ್ ಸಿಕ್ಕಿದೆ ನಿಮ್ಗೆಲ್ಲರಿಗೂ. ಇದು ನೀವು ಏನೇನೆಲ್ಲ ಬಯಸ್ತಿರೋ ಅದೆಲ್ಲದೂ ಯೂನಿವರ್ಸ್ ಕಡೆಯಿಂದ, ಭಗವಂತನ ಕಡೆಯಿಂದ ವಿಶಸ್ಸು ನಿಮಗೆ ಸಿಕ್ಕಿದೆ ಅಂತ ಹೇಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಹೋಗಿ ಬರಲ್ಲ. ನಮಸ್ಕಾರ.